ಬಂದವರೇ, ಈಗ ಕೂತ್ಕೊಂಡು ಆಯ್ತು, ಕೂತ್ಕೊಂಡು ಸಾಕು. ಬಂದಿದೆ ನೀವೆಲ್ಲ ಹಿರಿಯರು. ಸಾಲ್ಮೀರ ಇರೋದ ಸುಮ್ಮನೆ ಇರೋ. ಯಾರು ಬೇಕಿದ್ದು ನಾನು ಏನ್ ಹೇಳ್ತೀನಿ ಅಷ್ಟೇ ಅಷ್ಟು. ಯಾರು ಬೇಕಿದ್ದು ಯಾವ ವಿಡಿಯೋ ಹಾಕಿದ್ರು ಏನ್ ಸೌಂಡ್ ಬಂಧುಗಳೇ, ವೇದಿಕೆಯಲ್ಲಿರುವಂತ ಎಲ್ಲ ನಮ್ಮ ನಾಯಕರುಗಳೇ, ಬಹಳ ಜನ ನಮ್ಮ ಎಲ್ಲ ನನ್ನ ಸಹೋದ್ಯೋಗಿಗಳು ಏನು ಈಗ ಪ್ರಸ್ತುತ ಘಟನೆ ನಡೀತಾ ಇದೆ ಅದನ್ನ ವಿವರಿಸಿ ಹೇಳಿದ್ದಾರೆ. ನಾನು ಮಾತಾಡಕ್ಕಿಂತ ಮುಂಚಿತವಾಗಿ ಅನೇಕ ನನ್ನ ಸಹೋದ್ಯೋಗಿಗಳು ಕೃಷ್ಣ ಬೈರೇಗೌಡರು ಆದಿಯಾಗಿ ಮುನಿಯಪ್ಪನವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಸಂತೋಷ್ ಲಾಡ್ರವರು, ಚಲುವರಾಯ ಸ್ವಾಮಿ ಅವರು ಮತ್ತು ಇನ್ನ ಎಲ್ಲ ಕೆಲವು ಮಂತ್ರಿಗಳೆಲ್ಲ ಕೂಡ ಮಾತಾಡಿದ್ದಾರೆ. ನಮ್ಮ ಪ್ರಿಯಾಂಕಾ ಖರ್ಗೆ ಅವರವರು ಯಾರ ಮಾತು ನಂಬಿಡಿ ಅಂತ ಹೇಳಿದ್ದಾರೆ. ಯಾರ ಮಾತು ನಂಬೇಡಿ ಅಂತ ಹೇಳಿದ್ದಾರೆ. ನನಗೂ ಪ್ರಿಯಾಂಕಾ ಖರ್ಗೆ ಅವ್ರ ಬಗ್ಗೆ ನಂಬಿಕೆ ಇದೆ, ಅವ್ರ ಮಾತು ಬಗ್ಗೆ. ಅವರು ದೇಶದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷದ ಸುಪುತ್ರ. ನನಗೂ ಯಾರ ಬಗ್ಗೆ ನಂಬುದಬಾರದು ಅಂತೇಳಿ ನನಗೆ ಚಲುವರಾಯ ಸ್ವಾಮಿ ಬಗ್ಗೆನೂ ನಂಬಿಕೆ ಇಲ್ಲ, ಕೃಷ್ಣ ಬೈರೇಗೌಡರ ಬಗ್ಗೆ ನಂಬಿಕೆ ಇಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆನೂ ನಂಬಿಕೆ ಇಲ್ಲ. ಇನ್ಯಾರು ಮಾತಾಡಿದ್ರು? ಮುನಿಯಪ್ಪನವ್ರ ಬಗ್ಗೆನೂ ನಂಬಿಕೆ ಇಲ್ಲ, ಸಂತೋಷ್ ಬಗ್ಗೆ ನಂಬಿಕೆ ಇಲ್ಲ. ಆದ್ರೆ ನಂಗೆ ನಂಬಿಕೆ ಕುಮಾರಸ್ವಾಮಿ ಅವ್ರ ಬಗ್ಗೆ ನಂಗೆ ನಂಬಿಕೆ ಇದೆ. ಬೂಕಿನಕೆರೆ ಯಡಿಯೂರಪ್ಪನವ್ರ ಬಗ್ಗೆ ನನಗೆ ನಂಬಿಕೆ ಇದೆ, ಅವ್ರ ಬಗ್ಗೆ ನಂಗೆ ನಂಬಿಕೆ ಇದೆ. ಡಿ ದೇವೇಗೌಡರ ಬಗ್ಗೆ ನಂಗೆ ನಂಬಿಕೆ ಇದೆ, ಯೋಗೇಶ್ವರ ಬಗ್ಗೆ ನಂಬಿಕೆ ಇದೆ, ಯತ್ನಾಳ್ ಬಗ್ಗೆ ನಂಗೆ ನಂಬಿಕೆ ಇದೆ. ಅವ್ರು ಏನ್ ಹೇಳ್ತಾರೆ ನೋಡೋಣ, ದಯವಿಟ್ಟು ಸ್ವಲ್ಪ ತೋರಿಸ್ತೀರಾ? ಅವ್ರ ಪಕ್ಷದ ನಿಲುವಿನಲ್ಲಿ ಬಿಜೆಪಿ ನಿಲ್ಲ ಅವರು ತೀರ್ಮಾನ ತಗೊಂಡು ಮಾಡ್ತಾ ಇದ್ದಾರೆ. ತೆಗೆದುಕೊಳ್ಳಬೇಕಾಗ ಮೈಸೂರು, ಬೆಂಗಳೂರಿನಿಂದ ಮೈಸೂರಿನವರೆಗೆ ನಮ್ಮ ಶಕ್ತಿ ಇರ್ತಕ್ಕಂಥದ್ದು ಅಷ್ಟೆಲ್ಲ ಇದ್ದು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಹೋದ್ಮೇಲೆ ಸರಿಯಾದ ರೀತಿಯಲ್ಲಿ ನಾವಂತಿಗೆ ಬೆಂಬಲ ಕೊಡಬೇಕು. ರಾಜಕಾರಣ ಮಾಡೋದು ಬೇಡ, ಚುನಾವಣೆಗೆ ಬಂದಾಗ ಬೇರೆ ಒಟ್ಟಿಗೆ ಇರ್ತಕ್ಕಂಥದ್ದು. ಆದ್ರೆ ಇವತ್ತಿನ ಈ ರೀತಿಯ ಕಾರ್ಯಕ್ರಮದಿಂದ ಸಾಧನೆ ಏನ್ ಮಾಡ್ತೀವಿ? ಏನ್ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ? ಇದು ನನ್ನ ಮನಸ್ಸಿಗೂ ನೋವಾಗಿದೆ. ಸ್ಥಳೀಯವಾಗಿ ಸ್ಥಳೀಯ ನಾಯಕರ ಅಭಿಪ್ರಾಯ ಪಡೆದಿಲ್ಲ. ಮೊದಲು ನಮ್ಮ ನಾಯಕರು ಮಾತಾಡ್ತೀವಿ, ಮೊದಲು ಅವ್ರ ಜೊತೆ ಮಾತಾಡಿ ಅವ್ರ ಜೊತೆ ಮಾತಾಡ್ತೀವಿ. ನಮ್ಮ ನಮ್ಮ ನಾಯಕರ ಕೈಲೂ ಕೂಡ ಮಾತಾಡ್ತೀವಿ. ಅವ್ರನ್ನು ಕೂಡ ಒಪ್ಪಿಸ್ಬೇಕು, ಅವ್ರಿಗೂ ಒಪ್ಬೇಕು. ಜನಗಳ ತೀರ್ಪು, ಜನಗಳ ಅಭಿಪ್ರಾಯಕ್ಕೆ ಎಲ್ಲರೂ ಮನ್ನಣೆ ಕೊಡಬೇಕು. ಅವ್ರಿಗೂ ಮಾತಾಡ್ತೀವಿ. ಶಿವಕುಮಾರ್ ಅವರೇ, ನಾಳೆ ಪಶ್ಚಾತ್ತಾಪ ಪಡೋದಿದೆ. ಯಾವುದೋ ಮಾಡಬಾರ್ದು ಅಂತ ಒಂದು ಅಕ್ಷಮ್ಯ ಅಪರಾಧ ಮಾಡಿ ಎಲ್ಲರನ್ನ ರಕ್ಷಣೆ ಮಾಡಿ ಈ ನಾಡಿನ ಜನರ ನಂಬಿಕೆ ವಿಶ್ವಾಸ ದ್ರೋಹ ಮಾಡಿದಂತ ಒಬ್ಬ ವ್ಯಕ್ತಿಯನ್ನ ಮುಖ್ಯಮಂತ್ರಿ ಆಗ್ತಿದ್ದಕ್ಕೆ ನೀವು ರಕ್ಷಣೆಯನ್ನು ಕೊಟ್ಟಿರಿ. ಮಾನ್ಯ ಶಿವಕುಮಾರ್ ಅವರೇ, ನಮ್ಮ ಹೋರಾಟ ಏನಿದ್ರು ಭ್ರಷ್ಟ ಅಧಿಕಾರ ದಾಹದಿಂದ ಕುಣಿದು ಕುಪ್ಪಳಿಸ್ತಾ ಇರುವಂತ ಅಪ್ಪ ಮಕ್ಕಳ ಬಗ್ಗೆ ನಮ್ಮ ಹೋರಾಟನೇ ಹೊರತು ಕಾಂಗ್ರೆಸ್ ಶಿವಕುಮಾರ್ ಅವರೇ, ನಿಮ್ಮನ್ನ ಈ ಕೆಲವೇ ತಿಂಗಳಲ್ಲಿ ಕಾಂಗ್ರೆಸ್ ಅನ್ನುವಂತ ಹೆಸರನ್ನ ಇಲ್ಲದಂತೆ ಅಪ್ಪ ಮಕ್ಕಳು ಸರಿ ಮಾಡ್ಬೇಕಂದ್ರೆ ಯಡಿಯೂರಪ್ಪ ಅಂತ ಕರೀಬೇಕು. ನಾಗರ ಹಾವಿನ ರೋಷಕ್ಕೆ ಶಿವಕುಮಾರ್ ಅವರೇ 12 ವರ್ಷ ಆಗುತ್ತಂತೆ. ಕುಮಾರಸ್ವಾಮಿ ಅವರ ರೋಷಕ್ಕೆ ನಾಗರ ಹಾವಿಗಿಂತಲೂ ಹೆಚ್ಚು ದುರ್ಯೋಧನ ಕುಮಾರಸ್ವಾಮಿ ಅವರ ಮನೆದೇವರಾಗಿರ್ಬೇಕು. ಯಾಕಂದ್ರೆ ದುರ್ಯೋಧನನ ಮೃತಪಾತಕ, ಆತನ ಲಾಂಛನ ನಾಗರ ಹಾವು, ವಿನಾಶವೇ ದುರ್ಯೋಧನನ ಸಂಕಲ್ಪ. ಅದೇ ರೀತಿ ಕುಮಾರಸ್ವಾಮಿ ಅವರಿಗೂ ಕೂಡ ವಿನಾಶಕೋರನ ಬಾಯಲ್ಲಿ ವಿಕಾಸಿತ ಮಂತ್ರಗಳನ್ನು ಕೇಳುವಂತಹದ್ದು ಕೊಳ್ಳಿ ದೇವ ಭಗವದ್ಗೀತೆಯನ್ನು ಪಡಿಸಿದಂತೆ ಅನ್ನುವಂಥದ್ದು ನನ್ನ ಸ್ಪಷ್ಟವಾದ ಮಾತು. ಕುಮಾರಸ್ವಾಮಿ ಅವರ ಚರಿತ್ರೆನೇ ಹಾಗೆ. ಸ್ವಾಮಿ ನಂಬಿದವ್ರನ್ನ ಮುಗಿಸುವಂತಹದ್ದು, ಸಂದರ್ಭಕ್ಕೊಂದು ಬಣ್ಣ ಬದಲಾಯಿಸುವ ಈ ನವೀನ ಸಾಂದರ್ಭಿಕ ಶಿಶುವಿನ ಕುದುರಿಯೇ ಇತರ ಆಸ್ತಿ ಹೇಳಕ್ ಇಷ್ಟಪಡ್ತೇನೆ. ನಿಮ್ಮ
ನೀವು 2,500 ಕೋಟಿ ರೂಪಾಯಿ ಸಜ್ಜ ಮಾಡಿಡ್ರಿ. ನಾಲ್ಕು ಮನೆ ಕರ್ಕೊಂಡು ಹೋಗ್ತೀವಿ, 5,000 ಮನೆ ಹಿಂಗೆಲ್ಲ ನಡೀತಾವು. ಅದಕ್ಕೆ ಭ್ರಷ್ಟಾಚಾರ ಬರೀ ಅವರೇ ಮಾಡ್ಯಾರಲ್ಲ. ವಿಜಯೇಂದ್ರ ಏನೇನು ಕರೋನಾದಾಗ ಎಟ್ಟು ಮಾಡ್ಯಾರ ಅದನ್ನು ತೆಗಿತೀವಿ ಹೊರಗೆ. ಭ್ರಷ್ಟಾಚಾರ ಮಾಡಿದವರೇ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡೋದು ಅದಕ್ಕೇನು ಮಹತ್ವವಿಲ್ಲ. ಮತ್ತ ಯಡಿಯೂರಪ್ಪನವ್ರಿಗೆ ಇಳಿಸ್ಲಕ್ ಕಾರಣ ಯಾರು? ವಿಜಯೇಂದ್ರ. ಎದಕ್ಕೆ ಬಂದ ಭ್ರಷ್ಟಾಚಾರ ಮಾಡಿದ್ರು ವಿಜಯೇಂದ್ರ. ಎಲ್ಲ ಹಸ್ತಕ್ಷೇಪ ಮಾಡ್ಯಾನ. ಕರೋನಾದಾಗ ಎಷ್ಟು ಅವ್ಯವಹಾರ ಆಗಿದೆ ವರದಿ ಇದೆ. HK ಪಾಟೀಲ್ರು, ರಾಮಲಿಂಗಾರೆಡ್ಡಿಯವರು ವರದಿ ಕೊಟ್ಟಾರೆ. ಎಷ್ಟು ಬಡವರ ರೊಕ್ಕ ತಿಂತಾರ, ಮಾಸ್ಕ್ದಾಗ ಎಲ್ಲ ತನಿಖೆ ಆಗಿದೆ. ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡ್ಲಕತ್ತಾರಲ್ಲ, ಎಲ್ಲಾ ಭ್ರಷ್ಟಾಚಾರ ವಿರುದ್ಧನು ತನಿಖೆ ಆಗ್ಬೇಕು. ಅದು ಯಾವುದೇ ಹೇಳ್ತಾರ ಇದ್ರಲ್ಲಿ ನಾವು ವಾಲ್ಮೀಕಿದು ತೆಗೆದುಕೊಳ್ಳಿ ಅವ್ರು ಏನ್ ಹೇಳ್ತಾರೆ, ನಿಮ್ದು ಬೋವಿ ಇದರಲ್ಲಿ ಹಗರಣ ಆಗಿದೆ, ತಾಂಡಾ ಅಭಿವೃದ್ಧಿ ನಿಗಮದಾಗ ಹಗರಣ ಆಗಿದೆ, ತೆಗೀರಪ್ಪ. ಹಂಗಾದ್ರೆ ಎಲ್ಲಾರ್ದು ತುಡುಗರದು ಎಲ್ಲಾರ್ದು ಹೊರಗೆ ಬರ್ಲಿ. ಆ ಹೈಕಮಾಂಡಕ್ಕೂ ಹೇಳ್ತೇನೆ, ಇಂಥ ಭ್ರಷ್ಟ ಕುಟುಂಬವನ್ನ ಬಿಜೆಪಿ ಅಧ್ಯಕ್ಷರಾಗಿ ಮುಂದುವರಿಸಬೇಕಾ? ಹಾಗಾದ್ರೆ ನರೇಂದ್ರ ಮೋದಿ ಅವರು ಇವತ್ತೇನು ದೇಶದ ಜನರಿಗೆ ಏನ್ ಹೇಳ್ತಾರ, ವಂಶವಾದ ಭ್ರಷ್ಟಾಚಾರ ನಾವು ಒಪ್ಪುದಿಲ್ಲ ಅಂತ ಹೇಳ್ತಾರ. ಅದಕ್ಕೆ ಭ್ರಷ್ಟಾಚಾರನೇ ಯಾರು ವಿಜಯೇಂದ್ರ ಅದ. ವಿಜಯೇಂದ್ರ ಭ್ರಷ್ಟಾಚಾರ ಹೊರಗೆ ಹಾಕಲಿ. 25 ರೂಪಾಯಿ ಮಾಸ್ಕ್. ಯಡಿಯೂರಪ್ಪನವರ ನೀವು 45 ರೂಪಾಯಿ ಮಾಸ್ಕ್. ಕರೋನಾದಾಗ ಎಷ್ಟು ರೂಪಾಯಿ ಖರ್ಚು ಹಾಕಿದೆ ಸರ್ಕಾರದಾಗ? 485 ರೂಪಾಯಿ ಒಂದು ಮಾಸ್ಕ್ ಉದ್ಧಾರ ಮಾಡಿದ್ವಿ. ಇದು ಕರೋನಾದಾಗ 10,000 ಬೆಡ್ ಮಾಡಿ ಅಂತ ಹೇಳಿದ್ರಿ ಬೆಂಗಳೂರಲ್ಲಿ. ಖರೀದಿ ಮಾಡಿದ್ರೆ 2 ಬೆಡ್ ಬರ್ತಿತ್ತು. ಅರ್ಥ ಆಯ್ತಿಲ್ಲ ನೀವು? ಒಂದು ಬೆಡ್ಡಿಗೆ 20,000 ರೂಪಾಯಿ ಬಾಡಿಗೆ. ಒಂದು ಪರ್ ಡೇ ಇಟ್ಟು 20,000 ಒಂದು ಪಾಠ, ಒಂದು ಇದು, ಒಂದು ಸಲಾಯಿ ಎಲ್ಲ ಬರ್ತೈತೆ. ಇಲ್ಲ 8,000 ಕೋಟಿ ರೂಪಾಯಿ ಹೊಡೆದಾರ ಅದ್ರೊಳಗ. 40,000 ಕೋಟಿ ರೂಪಾಯಿ ವ್ಯವಹಾರ ಐತಿ ನಮ್ ಕರೋನಾ. ಯಾರು ಬಡವ ನೋಡ್ರಿ, ಒಂದು ದವಾಖಾನೆಗೆ ಒಂದು ಕರೋನಾ ಪೇಷಂಟ್ಗೆ 8-10 ಲಕ್ಷ ರೂಪಾಯಿ ಬಿಲ್ ಮಾಡ್ತಾರೆ. ಕುಮಾರಸ್ವಾಮಿ ಇನ್ನೂ ಹೇಳ್ತಾರೆ, ಅವ್ರಿಗೆ ಆಯಾ ವಾತಾವರಣಕ್ಕೆ ಅನುಕೂಲ ಆಗ್ತಕ್ಕಂಥ ಹೇಳಿಕೆಗಳನ್ನು ಕೊಡ್ತಾರೆ. ಇವ್ರಿಗೆ ಸರ್ಕಾರ ನಡೆಸುವ ಯೋಗ್ಯತೆ ಇಲ್ಲ ಕುಮಾರಸ್ವಾಮಿಗೆ. ಒಬ್ಬ ಮುಖ್ಯಮಂತ್ರಿಯಾಗಿ ಸರ್ಕಾರ ನಡೆಸುವ ಯೋಗ್ಯತೆ ಇದ್ದಾನೆ. ಸುಮ್ಮನೆ ಅವ್ರ ಮೇಲೆ ಆಪಾದನೆ ಮಾಡೋದು. ಗೆದ್ರ ಮಾತ್ರ ನನ್ನಿಂದ, ಸೋತ್ರ ಇನ್ನೊಬ್ಬನಿಂದ, ಸಕ್ಸಸ್ಗೆಲ್ಲ ನಾನ್ ಕಾರಣ, ಫೇಲ್ಯೂರ್ಗೆಲ್ಲ ಇನ್ನೊಬ್ಬ ಕಾರಣ ಅಂತಂದ್ರೆ ಕುಮಾರಸ್ವಾಮಿ ಮುಗ್ತಾನೆ. ಕುಮಾರಸ್ವಾಮಿ ಈಗ ಕ್ಷೇತ್ರ ನಡೀತಾ ಕಟ್ತಾ ಇದ್ದಾನಲ್ಲ, ಅದೆಲ್ಲ ದಲಿತರ ಭೂಮಿ ಇದೆ. ಅವನು ದಲಿತರು ಭೂಮಿನ ಕಬಳಿಸಿರೋದು. ಆಳೆತ್ತರದ ಗೋಡೆ ಕಟ್ತಾ ಇದ್ರಲ್ಲ ಈಗ 20 ಅಡಿ 20-25 ಅಡಿ ಕೋಟೆ ಕಟ್ಕೋತಾ ಇದಾರೆ. ಟಿಪ್ಪು ಸುಲ್ತಾನ್ ಕೋಟೆನ ಅದು ಕುಮಾರಸ್ವಾಮಿ ಕಟ್ತಾರೆ. ನಾನು ಈಗ ಅವ್ರಿಗೆ 108 ಕ್ಷೇತ್ರ ಇದೆ. ನಾನು ಮೊದಲೇ ಹೇಳಿದ್ದೆ, ಕುಮಾರಸ್ವಾಮಿ ತೊಕ್ಕೆ ಇದೆ. ಎಲ್ಲಿ ಬೇಕಾದ್ರೂ ಇಲ್ಲಿಂದ ಎಲ್ಲೆಲ್ಲಿ ಕೆರೆಯಲ್ಲಿ ಮೀನಿದೆ ಅಲ್ಲೆಲ್ಲ ಹೋಗ್ತಾ ಇರ್ತಾರೆ. ಬಹಳ ಜನ ಹೋಗಿದ್ದಾರೆ. ಇವ್ರಿಗೇನಂದ್ರೆ ಈಗ ಮತ್ತೊಂದು ಜನ ರಾಮನಾಗ ಹಿಡಿದ್ರು, ಜನಬಂಡಕ್ಕೂ ಬಂದ್ರು. ಜಿಲ್ಲೆಯಲ್ಲಿ ಯಾರು ಇಲ್ಲ. ಇವರಿದ್ರೆ ಅಪ್ಪ ಮಗನ ಫೋಟೋ ಹಾಕೊಂಡು ಇಡೀ ಜಿಲ್ಲೆ ಜನ ಗುಲಾಮಗಿರಿಯಲ್ಲಿ ಇಟ್ಕೋಬೇಕು ಅಂತ ಅವ್ರ ಉದ್ದೇಶ. ಸನ್ಮಾನ್ಯ ಕುಮಾರಸ್ವಾಮಿ ಅವರು ಯಾವಾಗ್ಲೂ ಗಾಳಿಯಲ್ಲಿ ಗುಂಡೊಡೆಯೋದಂಗೆ ನಿಸೀಮರು. ಎಲ್ಲಾರ ಹತ್ರ ಆಟ ಆಡ್ದಂಗಿಲ್ಲ. ಆಟ ಆಡಕ್ಕೆ ಪ್ರಯತ್ನ ಮಾಡಿದ್ರೆ ಅವೆಲ್ಲ ಫೇಲ್ಯೂರ್. ಇದುವರೆಗೂ ಬೇರೆ ಬೇರೆಯವರಿಗೆ ತೋರಿಸ್ತೀನಿ ಬಿಚ್ಚಿಡ್ತೀನಿ. ಅದೇನ್ ಬಿಚ್ಚಿಡ್ತೀಯಪ್ಪ? ಬಿಚ್ಚಿಡು. ಅದ್ಯಾವ್ದೋ 5 ಸ್ಟಾರ್ ಹೋಟ್ಲಲ್ಲಿ ಬಿಚ್ಚಿಡ್ತಿದ್ದಲ್ಲಪ್ಪ, ಹಂಗಲ್ಲ. ಬಿಚ್ಚಿಡ್ತೀನಿ ಅಂದಲ್ಲ, ಅಲ್ಲೆಲ್ಲ ಬಿಚ್ಚಿಡ್ತಿದ್ರಲ್ಲ, ಅಲ್ಲಿ ಬಿಚ್ಚಿಟ್ಟಂಗಲ್ಲ. ಅದೇನ್ ಬಿಚ್ಚಿಡ್ತೀನಿ ಅಂತಿದ್ದೀರಪ್ಪ? ಬಿಚ್ಚಪ್ಪ. ಪಾಪ ನಿಮ್ಮ ಅಶೋಕ್ ನಾರಾಯಣರು ಇವತ್ತು ತಿಂದಿದ್ದೀವಿ ಅಂತ ಹೇಳಿದ್ರಲ್ಲ, ಮಾಡಿರೋದು ನೋಡಿದ್ವಿ ಅಂತ. ಇಲ್ಲಿ ನೋಡಿ ಮಾಡಿರೋದು ಇಂತ ಇರೋದು ನಾನಲ್ಲ. BMS ಇಂಜಿನಿಯರಿಂಗ್ ಟ್ರಸ್ಟ್ ಒಂದು ಟ್ರಸ್ಟ್ ಇತ್ತು. 1954 ಇಸ್ವಿ ಟ್ರಸ್ಟ್ ಬಡ ಮಕ್ಕಳಿಗೆ ವಿದ್ಯೆ ಕೊಡ್ಲಿಕ್ಕೆ ಇಟ್ಟು ಬಂದಂತ ಟ್ರಸ್ಟ್ ಇವತ್ತು ಯಾರು ತಿಂತ ಇದ್ದಾರೆ ನೋಡಿ. ಅಶೋಕ್ ನಾರಾಯಣಿಗೆ ಕೇಳಿ, ಕಾಪಿ ಕೊಡ್ತೀನಿ ಎಲ್ಲ. ಯಾರ ಜೊತೆ ಕೂತ್ಕೊಂಡು ಬಗಿತಾ ಇದ್ದಾರೆ ತಿನ್ನೋದಕ್ಕೆ. ಟ್ರಸ್ಟ್ ಬರ್ಕೊಟ್ರಲ್ಲ. ಈಗ ನಾನು ಅಸೆಂಬ್ಲಿನಲ್ಲಿ ಚರ್ಚೆ ಮಾಡೋದಕ್ಕೆ ಮುಖ್ಯಮಂತ್ರಿಯಿಂದ ಹಿಡಿದು ಕಾನೂನು ಸಚಿವರಿಂದ ಒಬ್ಬ ಉತ್ತರ ಕೊಡ್ಲಿಲ್ಲ. ಅವತ್ತು ಉತ್ತರ ಕೊಟ್ಟಂತ ವ್ಯಕ್ತಿ ಅನಾಗರಿಕವಾಗಿ ಬಳಸಿದಂತ ಪದ. ನಾನಿದನ್ನೆಲ್ಲ 10 ರೂಪಾಯಿ ಕೊಡೋನಲ್ಲ. ಪರ್ಸೆಂಟೇಜ್ ಸಿಸ್ಟಮ್ ತಂದವರು ಯಾರು ಈ ರಾಜ್ಯದಲ್ಲಿ? ಅದೆಂತದೋ ಹೇಳ್ಕೊಂಡವ್ರಲ್ಲ, 8% 10%. ಆ ಸಿಸ್ಟಮ್ ತಂದ ಪುಣ್ಯಾತ್ಮ ಪಿತೃ ಇದೇ ಯಡಿಯೂರಪ್ಪನವರಲ್ಲಿ. 10% ಪಾಪ ಹಿಂದೆ
ಕಾಂಗ್ರೆಸ್ ಸರ್ಕಾರ ಸುದೀರ್ಘವಾಗಿ ಆಡಳಿತ ನಡೆಸಿದಾಗಲೂ ಅವ್ರಿಗೆ ಯಾವ ಯೋಚನೆ ಬಂದಿರಲಿಲ್ಲ. ಇವರು ಅಧಿಕಾರಕ್ಕೆ ಬಂದ ತಕ್ಷಣವೇ ಈ ಪರ್ಸೆಂಟೇಜ್ ಸಿಸ್ಟಮ್ ತಂದವರೇ ಇವರು ಮಾಡಿದವ, ಅದರ ಜನಕ ಇವರು ಯಾವ ರೀತಿ ನಡೆಸಿದ್ದಾರೆ ಅನ್ನೋದು ಗೊತ್ತಿದೆ. ಅವತ್ತು ನಮ್ಮನ್ನ ಜೈಲಿಗೆ ಕಳಿಸ್ತೀವಿ ಅಂತೇಳಿ ಪಾಪ ಅವ್ರು ಜೈಲಿಗೆ ಹೋದ್ರು. ಇವತ್ತು ಶಿವಕುಮಾರ್ ಅವರನ್ನ ನಾಳೆ ನಾಡಿದ್ದು ಜೈಲಿಗೆ ಕಳಿಸ್ತೀವಿ ಅಂತ ಏನು ಹೇಳಿಕೆ ಕೊಟ್ರಲ್ಲ, ಆ ಶಿವರಾಮ್ ಕಾರಂತ್ ಬಡಾವಣೆ ಬಂಡವಾಳ ಇರುವ ಈ ಸುಪ್ರೀಂ ಕೋರ್ಟ್ ನಲ್ಲಿ ಇವತ್ತೇನು ಹೇಳಿದ್ದಾರೆ ಶಿವರಾಮ್ ಕಾರಂತ್ ಬಡಾವಣೆ ವಿಷಯದಲ್ಲಿ? ಯಾರಾದ್ರ ಕಾಣ್ತಂದ್ರು? ಗಾಜಿನ ಮನೇಲಿ ಕೂತಿದ್ದೀರಿ, ಗಾಜಿನ ಮನೆ ಒಳಗೆ ಎಚ್ಚರಿಕೆ ಕೊಡ್ತೀನಿ ನಿಮಗೆ, ಮಾತನಾಡಬೇಕಾದ್ರೆ ಇಡ್ತಾ ಇರ್ಲಿ. ವಯಸ್ಸಾಗಿದೆ, ವಯಸ್ಸಿಗೆ ತಕ್ಕನಾದಂತ ಗಾಂಭೀರ್ಯತೆ ಉಳಿಸ್ಕೋಬೇಕು. ಯಾವ ಈಗಿನ ಮುಖ್ಯಮಂತ್ರಿಗಳು ಜನವರಿ 1ನೇ ತಾರೀಕು ಪತ್ರ ಬರೀತಾರೆ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗೆ, ಡೈರೆಕ್ಟರೇಟ್ಗೆ, ಶಿವಕುಮಾರ್ ಅವ್ರ ಮೇಲೆ ತನಿಖೆ ಮಾಡಬೇಕು ಅಂತ ಹೇಳಿ. ಯಾವ್ಯಾವ ರೀತಿ ರಾಜಕಾರಣ ನಡೆಯುತ್ತೆ ಅನ್ನೋದಕ್ಕೆ ಈ ವಿದ್ಯುತ್ ಶಕ್ತಿ ಖರೀದಿ ಮಾಡಿದ್ರಲ್ಲ ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದಾಗ, ಶಿವಕುಮಾರ್ ಗಿನಿಗಿಡ್ದಂಗೆ ಹೇಳಿದೆ, ಲೂಟಿ ಹೊಡೆದಿದ್ದಾರೆ ವಿದ್ಯುತ್ ಶಕ್ತಿ ಖರೀದಿಲಿ. ನೀವು ವಿದ್ಯುತ್ ಶಕ್ತಿ ಸಚಿವರಿದ್ದೀರಿ, ಈ ರಾಜ್ಯದ ಜನತೆಯ ದುಡ್ಡನ್ನು ಲೂಟಿ ಹೊಡೆದಿರ್ತಕ್ಕಂಥ ಪ್ರಕರಣದ ಬಗ್ಗೆ ಸತ್ಯಾಂಶ ಹೊರಗಿಡಿ ಅಂತ ಹೇಳಿದೆ. ಅವ್ರನ್ನ ಕಾಪಾಡಿದ್ದಕ್ಕೆ ಪಾಪ ಡಿ.ಕೆ. ಶಿವಕುಮಾರ್ ಕೊಟ್ಟು ಬಡವಳಿ ಇವರು, ಈಗ ಬಿಜೆಪಿ ಅವರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.